ಎಲ್ಗಮ್ಮ ಹೋಗ್ತಿದ್ಯಾ? ಹೊರಗಡೆ ಹೋಗ್ತಾ ಇದ್ದೀನಿ. ಹೇಗೂ ಹೋಗ್ತಾ ಇದೆಯಾ? ಆಷಾಢ, ಮದ್ರಂಗಿ ಹಚ್ಕೋಬೇಕು. ಹೋಗಿ ಮದ್ರಂಗಿ ತಗೊಂಡ್ ಬಾ. ನನ್ಗಾಗಲ್ಲಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕ? ಏನ್ ತಾಯಿ, ಬೆಳಗ್ಗೆನೆ ಆ ದೇವ್ರಿಗೆ ಮನಶಾಂತಿ ಇಲ್ದಿರೋ ಹಾಗೆ ಮಾಡ್ಬೇಕು ಅನ್ಕೋತಿದ್ಯಾ ಏನು? ನಾನು ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಸರಿ ಬಿಡು, ನಾನು ಪಲ್ಲವಿಗೆ ಹೇಳ್ತೀನಿ. ಪಲ್ಲವಿ, ಪಲ್ಲವಿ, ಏನತ್ತೆ? ನಿಮ್ಮತ್ತಿಗೆ ದೇವಸ್ಥಾನಕ್ಕೆ ಹೋಗ್ತಾಳಂತೆ. ನೀನ್ ಹೋಗಿ ಮದ್ರಂಗಿ ತಂದು ರುಬ್ಬಿ ಇಡು. ಎಲ್ರು ಸಂಜೆ ಮದ್ರಂಗಿ ಹಚ್ಕೊಳ್ಳೋಣ. ಅತ್ತೆ, ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಅದೇನದು? ಇಷ್ಟೊತ್ತು ಅಡಿಗೆ ಮಾಡೋದಕ್ಕೆ ಬಾ ಅಂತ ಹೇಳಿದ್ರೆ ಬರಲ್ಲ ಅಂದೆ ನೀನು. ಈ ಗುಡಿಗೆ ಹೋಗ್ತೀನಿ ಅಂತಿದ್ಯಾ? ಅಂದ್ರೆ ಅಮ್ಮ, ಅದು ಶೌರ್ಯ ಕಲ್ಯಾಣಿನೇ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಆಸೆ ಪಡ್ತಿದ್ದಾಳಲ್ವಾ, ಅದಕ್ಕೆ ಬರಲ್ಲ ಅಂದೆ. ಸರಿ ಬಿಡಿ ಅಜ್ಜಿ, ನಾನು ಅಡಿಗೆ ಮಾಡಿ ಮದ್ರಂಗಿ ತಂದು ರುಬ್ಬಿಡ್ತೀನಿ. ನೀವು ಹೋಗ್ಬನ್ನಿ ಅತ್ತೆ. ಅತ್ಗೆ ನಾದ್ನಿ ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ ಅಂದ್ರೆ ಏನೋ ವಿಶೇಷನೇ. ಯಾವ ವಿಶೇಷನೂ ಇಲ್ಲ ಅಮ್ಮ. ನನ್ನ ಜೊತೆಗೆ ಪಲ್ಲವಿನ್ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಸೊಸೆನ ಕರ್ಕೊಂಡು ಹೋಗ್ಬೋದಲ್ವಾ? ಅವಳು ನನ್ನ ಜೊತೆ ಬಂದ್ರೆ ಮನೆ ಕೆಲಸ ಮಾಡೋರು ಯಾರು? ನಿಜಾನೇ ಅಜ್ಜಿ, ಆಫೀಸರ್ಗೆ ಇವತ್ತು ರಜಾ ಇರೋದಕ್ಕೆ ಮನೇಲೇ ಇರ್ತಾರೆ. ನಾನೇ ಅಡಿಗೆ ಮಾಡ್ಬೇಕು. ನೀವು ಹೋಗ್ಬನ್ನಿ ಅತ್ತೆ, ಪರವಾಗಿಲ್ಲ. ಸರಿ ಸರಿ. ಈ ತೆಂಗಿನಕಾಯಿ ಎಲ್ಲಿಟ್ಬಿಟ್ಟೆ? ಅದ್ಗೆ 1 ನಿಮಿಷ. ನಡಿ ಹೋಗೋಣ. ಆ ಹುಡುಗಿ ಇನ್ನು ನಾವು ಹೇಳಿರೋ ಜಾಗಕ್ಕೆ ಬಂದಿಲ್ಲ. ಅದ್ಗೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗೋಣ. ನಿನ್ನ ಅಮ್ಮನ ಹತ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಏನಾಗಲ್ಲ ಬಿಡಿ ಅದ್ಗೆ. ಹಲೋ, ಶಿವಪಾರ್ವತಿ ಇಲ್ವಾ? ನೀವು? ನಾನು ಭ್ರಮರಾಂಬ, ಶಿವಪಾರ್ವತಿಯವ್ರ ಸ್ನೇಹಿತೆ. ನಿಮ್ ಸ್ನೇಹಿತೆ ಭುವನಗಿರಿ ಭ್ರಮರಾಂಬ ದುಬೈಯಿಂದ ಫೋನ್ ಮಾಡಿದಾಳೆ ಅಂತ ಹೇಳಿ. 1 ನಿಮಿಷ. ಅಜ್ಜಿ, ಭುವನಗಿರಿ ಭ್ರಮರಾಂಬ ಅಂತೆ ದುಬೈಯಿಂದ ಕಾಲ್ ಮಾಡಿದ್ದಾರೆ. ಏನು? ಭ್ರಮರಂಬ ಫೋನ್ ಮಾಡಿದಾಳ? ಭ್ರಮ, ನೀನೇನ? ನಾನಲ್ಲ ಅಂದ್ರೆ ಇನ್ನೊಬ್ಳು ಭ್ರಮರಾಂಬ ಇದ್ದಾಳ ನಿನ್ಗೆ? ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಮಕ್ಕಳು ಮೊಮ್ಮಕ್ಕಳು ಎಲ್ರು ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ಏನೇ ಇಷ್ಟು ವರ್ಷ ಆದ್ಮೇಲೆ ನೆನ್ಪಾದ್ನ ನಾನು? ಹಾಗೆಲ್ಲ ಏನೂ ಇಲ್ಲ. ನನ್ ಮೊಮ್ಮಗಳು ಕಲಾ ಇದ್ದಾಳಲ್ಲ, ನಿನ್ ಮೊಮ್ಮಗ ಶೌರ್ಯನ್ ಜೊತೆ ಯಾವಾಗ್ಲೂ ಆಟಾಡ್ತಾ ಇದ್ಲಲ್ಲ. ಹಾ, ಚಿನ್ನು. ಅವಳಿಗೆ ದೊಡ್ಡವಳಾಗಿರ್ತಾಳಲ್ವಾ, ಈಗ ಹೇಗಿದ್ದಾಳೆ? ಅವಳ ಬಗ್ಗೆ ಮಾತಾಡ್ಬೇಕು ಅಂತಾನೆ ಈಗ ಫೋನ್ ಮಾಡಿದ್ದು. ಅವಳೀಗ ಇಂಡಿಯಾಗ್ ಬಂದಿದ್ದಾಳೆ. ಓಹೋ. ಇಂಡಿಯನ್ ಕಲ್ಚರ್ ಬಗ್ಗೆ, ನಮ್ ಊರಿನ ಕಲ್ಚರ್ ಬಗ್ಗೆ ಏನೋ ಡಾಕ್ಯುಮೆಂಟ್ರಿ ಮಾಡಿ ಪ್ರಪಂಚಕ್ಕೆ ತೋರ್ಸ್ಬೇಕಂತೆ. ಅಂದ್ರೆ ಚಿನ್ನು ನಮ್ಮ ಊರಿಗೆ ಬರ್ತಿದ್ದಾಳೆ ಅಂತ ಆಯ್ತು. ಹಾ, ನೆನೆನೆ ಹೊರಟಿದ್ದಾಳೆ. ಇವತ್ ನಿಮ್ ಊರಿಗೆ ಬಂದ್ಬಿಡ್ತಾಳೆ. ಯಾವ್ದಾದ್ರೂ ಒಳ್ಳೆ ಹೋಟೆಲ್ ಇದ್ರೆ ಹೇಳು ಅಂದು. ಯಾಕೆ, ನನ್ ಫ್ರೆಂಡೇ ಇದ್ದಾಳೆ ಅಂತ ಹೇಳ್ದೆ. 1-2 ದಿನ ನಿಮ್ ಮನೇಲಿ ಇಟ್ಕೋತೀಯಾ? ಅದಕ್ಕೆ ನನ್ ಕೇಳ್ಬೇಕಾ ನೀನು? 2 ದಿನ ಅಲ್ಲ ಅಂದ್ರೆ 2 ತಿಂಗಳು ಇರ್ತಾಳೆ. ಆದ್ರೂ ಚಿನ್ನು ನಮಗ್ ಹೊಸಬ್ಳ, ನಾವು ಚಿನ್ನುಗ್ ಹೊಸಬ್ರ? ಅದನ್ನೇ ನಾನು ಹೇಳ್ದೆ. ಬೆಂಗಳೂರಿಂದ ಹೊರಟಿದ್ದಾಳೆ. ಇನ್ನೇನ್ ನಿಮ್ ಊರಿಗೆ ಬಂದ್ಬಿಡ್ತಾಳೆ. ಸರಿ ಸರಿ, ಚಿನ್ನು ಬರ್ತಾಳೆ ಅಂದ್ರೆ ನಮ್ಮ ಏರ್ಪಾಡು ನಮ್ಗಿರುತ್ತೆ ಅಲ್ವಾ? ನಾನ್ ಮತ್ತೆ ಮಾಡ್ತೀನಿ ಬಿಡು. ರೀ, ಏನ್ರಿ ಬೇಗ ಬನ್ನಿ. ಏನ್ ಪಾರ್ವತಿ? ನೋಡಿ ಎಲ್ಲ ಬೇಗ ಬನ್ನಿ. ಏನ್ರಿ, ನಮ್ ಭ್ರಮರಾಂಬ ಮೊಮ್ಮಗಳು ದುಬೈಯಲ್ಲಿ ಇರ್ತಾಳಲ್ಲ ಚಿನ್ನು, ಅವಳು ಇವಾಗ ನಮ್ಮ ಊರಿಗೆ ಬರ್ತಿದ್ದಾಳಂತೆ. ಹೌದಾ? ಎಷ್ಟು ದಿನ ಆಗಿದೆ ಹುಡುಗಿ ನೋಡಿ. ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ನೋಡಿ. ಹೌದು ರೀ. ಸಡನ್ ಆಗಿ ಚಿನ್ನು ಬರೋದಂದ್ರೆ ಏನಜ್ಜಿ? ಯಾವ್ದೋ ಕೆಲ್ಸದ ಮೇಲೆ ಬರ್ತಿದ್ದಾಳಂತೆ. ಓಹ್. ದಮಯಂತಿ, ನಿನಗೆ ನೆನ್ಪಿದ್ಯಾ? ಅತ್ತೆ ಅತ್ತೆ ಅಂತ ನೀನ್ ಸೆರ್ಗ್ ಹಿಡ್ಕೊಂಡು ನೀನ್ ಸುತ್ತಾನೆ ತಿರುಗ್ತಿದ್ಲು. ಹಾ, ನೆನ್ಪಿದೆ ಬಿಡು.
ಅನುಪಮ, ಏನಮ್ಮ? ಅವಳು ತುಂಬಾ ವರ್ಷಗಳ ನಂತರ ಇಲ್ಲಿಗೆ ಬರ್ತಿದ್ದಾಳೆ. ನಾನ್ ಮಾಡೋ ಕಜ್ಜಾಯ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ನೀನ್ ಹೋಗಿ ಬೇಗ ಅಕ್ಕಿ ನೆನ್ಸಿಡು, ಹೋಗು. ಸರಿ ಅಮ್ಮ. ಲೇ ಚಿನ್ನಿ ಕೃಷ್ಣ, ಅಮ್ಮ. ಬಾಲಾಜಿ ಹೇಳಿ ಒಂದ್ ಕೋಣೆನ ಸ್ವಚ್ಛ ಮಾಡ್ಸು. ಸರಿ ಅಮ್ಮ. ಹೋಗು ಹೋಗು, ಬೇಗ ಹೋಗು. ಏಯ್ ನಡಿಯ, ನಾವು ದೇವಸ್ಥಾನಕ್ಕೆ ಹೋಗೋಣ. ಸರಿ ಅತ್ಗೆ. ಏನ್ ಮೇಡಮ್, ತುಂಬಾ ಕಷ್ಟ ಪಡ್ತಿದ್ದೀರಾ? ಅಜ್ಜಿ ಮದ್ರಂಗಿ ತಂದು ರುಬ್ಬಿಡು ಅಂದ್ರು ಆಫೀಸರ್. ಹೆಣ್ಮಕ್ಳ ಭವಿಷ್ಯನ್ ಹೇಳೋದು ಈ ಮದರಂಗಿನೇ ತಾನೆ? ಭವಿಷ್ಯನಾ? ಅದೇ, ತುಂಬಾ ಕೆಂಪಾದ್ರೆ ಒಳ್ಳೆ ಗಂಡ, ಬಣ್ಣ ಬರ್ಲಿಲ್ಲ ಅಂದ್ರೆ ಆವರೇಜ್ ಆಗಿರೋ ಹುಡುಗ ಸಿಗ್ತಾನೆ ಅಂತ ಹೇಳ್ತಾರಲ್ಲ. ಹೌದು. ನಿನ್ ಭವಿಷ್ಯ ಏನ್ ಹೇಳಿದೆ? ನಿಮ್ಮಂತ ಗಂಡ ಸಿಗ್ತಾನೆ ಅಂತ ಯಾವತ್ತೋ ಹೇಳಿತ್ತು. ಹಾಗಾದ್ರೆ ನಿಜಾನೇ ಹೇಳಿದೆ ಅಂತಾಯ್ತು. ನಾನು ಏನಾದ್ರೂ ಹೆಲ್ಪ್ ಮಾಡ್ಲಾ ನಿನ್ಗೆ? ಗನ್ ಹಿಡಿಯೋ ಆಫೀಸರ್ ರುಬ್ಬೋಕಲ್ ಹಿಡಿದ್ರೆ ಚೆನ್ನಾಗಿರತ್ತಾ ಹೇಳಿ? ಹೊರಗಡೆ ಎಷ್ಟು ದೊಡ್ಡ ಆಫೀಸರ್ ಆದ್ರೂ ರಜೆ ದಿನ ಹೆಂಡತಿಗೆ ಸೇವೆ ಮಾಡಬೇಕು ಅಂತ ಎಷ್ಟೋ ಸಿನಿಮಾಗಳಲ್ಲಿ ಹಾಡೇ ಇದೆಯಲ್ಲ. ಇರು, ಇಬ್ರು ಸೇರಿ ಟ್ರೈ ಮಾಡೋಣ. ಆದ್ರೆ ಈ ಸಲ ರುಬ್ಬುವಾಗ ಯಜಮಾನ್ರು ಇರಬಾರ್ದಷ್ಟೇ. ಸಾಕ್ ಸುಮ್ನಿರೋ. ಮದರಂಗಿ ಬೇಕು ಅಂದ್ರೆ ಇನ್ನೊಂದ್ಸರ್ತಿ ರುಬ್ಬಿದ್ರಾಯ್ತು. ಈ ಸಂತೋಷ ಅವ್ರಿಗೆ ಮತ್ತೆ ಸಿಕ್ಕುತ್ತಾ? ಅವ್ರ ಸಂತೋಷ ಬಿಟ್ಟಾಕಿ ಹೊರಗಡೆ ಅವ್ರ ಸಂತೋಷ ನೋಡಿ ಫ್ರೀಯಾಗಿ ಸಿನಿಮಾ ನೋಡ್ತಾ ಇದ್ದಾರೆ.
ಏನ್ರಮ್ಮ ಹಾಗೆ ನೋಡ್ತಾ ಇದ್ದೀರಾ? ಹೋಗಿ ಹೋಗಿ, ಮಕ್ಳಿಗೆ ದೃಷ್ಟಿ ಆಗುತ್ತೆ. ಹೋಗ್ರಮ್ಮ ಆ ಕಡೆ. ತುಂಬಾ ಮೊಂಡು ತರ ಕಾಣಿಸ್ತಾರಲ್ಲ ಇವರು. ಅಮ್ಮ, ಏನ್ರಮ್ಮ ನೀವು ಒಂದೇ ಸಮ ಹಾಗೆ ನೋಡ್ತಿದ್ದೀರಾ? ಅವ್ರಿಗೆ ದೃಷ್ಟಿ ಆಗುತ್ತೆ. ದಯವಿಟ್ಟು ಹೋಗಿ. ಯಾವತ್ತೂ ಇಲ್ದೇ ಇರೋದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಬಂದಿದೀವಿ. ಆದ್ರೆ ನೀನು ಆ ಹುಡುಗಿನ ಬೀದಿಲ್ ಕೊನೆಯಲ್ಲಿ ಪರಿಚಯ ಮಾಡ್ಕೊಡಕ್ ಆಗಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ. ಎಲ್ಲಿ ಅವಳು ಇನ್ನೂ ಬಂದಿಲ್ವಲ್ಲ? ಇರಿಯತ್ಗೆ ಬರ್ತಿದ್ದಾಳೆ. ಲೇ, ಆ ಹುಡುಗಿ ಇನ್ನೂ ಬಂದಿಲ್ಲ. ನೀನ್ ಅವಳಗ್ ಫೋನ್ ಟ್ರೈ ಮಾಡ್ತಾನೆ ಇದ್ಯಾ? ಇಷ್ಟಕ್ಕೂ ಯಾರಗ್ ಫೋನ್ ಟ್ರೈ ಮಾಡ್ತಾ ಇದ್ಯಾ? ಅದೇ ಅತ್ಗೆ, ನಮ್ಗೋಸ್ಕರ ಕೆಲಸ ಮಾಡೋದಕ್ ಬರ್ತೀನಿ ಅಂದ ಹುಡುಗಿಗೆ ಫೋನ್ ಮಾಡ್ತಿದ್ದೀನಿ. ಆದ್ರೆ ಆ ಹುಡುಗಿ ಫೋನ್ ಕಟ್ ಮಾಡ್ತಿದ್ದಾಳೆ. ಬರ್ತೀನಿ ಅಂತ ಹೇಳ್ದಳು ಫೋನ್ ಮಾಡಿದ್ರೆ ಯಾಕೆ ಕಟ್ ಮಾಡ್ತಿದ್ದಾಳೆ? ಅಷ್ಟಕ್ಕೂ ಅವಳನ್ನ ಪರಿಚಯ ಮಾಡ್ಕೊಟ್ಟವ್ರು ಯಾರು? ಅವ್ರಿಗೆ ಫೋನ್ ಮಾಡು ಮೊದ್ಲು. ಅಯ್ಯೋ, ಸಿದ್ದುಗ್ ಫೋನ್ ಮಾಡೋಣ ಅಂದ್ರೆ ಅದಕ್ಕೆ ವಿಷಯ ಗೊತ್ತಾಗೋಗುತ್ತೆ. ಈ ಸಂಪದ ಏನ್ ಮಾಡ್ತಿದ್ದಾಳೋ? ಇನ್ನ ಅವಳು ಬಂದ ಹಾಗೆ ನಡಿ. ನಿನ್ನ ನಂಬ್ಕೊಂಡ್ ಬಂದೆ ನೋಡು, ನನಗ್ ಹೊಡ್ಕೋಬೇಕು. ಛೀ, ಛೇ. ಏನ್ ಪಲ್ಲವಿ, ದರ್ಶನ ಚೆನ್ನಾಗಾಯ್ತಾ? ಹಾ, ಚೆನ್ನಾಗೇ ಆಯ್ತು. ದೇವಸ್ಥಾನದವರೆಗೂ ಹೋಗಿ ಹಣೆಗೆ ಕುಂಕುಮನೇ ಇಟ್ಕೊಂಡಿಲ್ವಲ್ಲೇ? ಅಷ್ಟಕ್ಕೂ ನೀವು ದೇವಸ್ಥಾನಕ್ಕೆ ಹೋಗಿದ್ರಾ? ಇಲ್ಲ, ಕಲ್ಯಾಣಿ ತರ ಪಾರ್ಕಲ್ಲಿ ತಿರ್ಗಕ್ ಹೋಗಿದ್ವಿ. ಕಲ್ಯಾಣಿಗೆ ಬೈದ ಇದ್ರೆ ನಿಂಗೆ ನಿದ್ದೆನೆ ಬರಲ್ಲ ಅಲ್ವಾ? ಇವಾಗ ಅವಳ ಜೊತೆ ಯಾಕೆ ಕಳಿ ಅಂದ್ರೆ ಕೆಲ್ಸ ನೋಡಿ. ಅನುಪಮ, ಒಂದ್ ಸ್ವಲ್ಪ ಇಲ್ ಬಾಮ್ಮ. ಕಲ್ಯಾಣಿ, ಕಲ್ಯಾಣಿ. ಅಮ್ಮ ಅನುಪಮ, ಕೊನೆ ವಾರ ದೀಪ ಹಚ್ಬೇಕಲ್ವಾ? ದೇವ್ರ ಮನೇಲಿ ಎಲ್ಲ ಸಿದ್ಧ ಮಾಡಿದ್ಯಾ? ಹಾ, ಮಾಡಿದೀನಮ್ಮ. ಕಲ್ಯಾಣಿ, ಆ ಮದ್ರಂಗಿ ಎಲ್ಲ ಸಿದ್ಧವಾಗಿದ್ಯಾ? ಹಾ, ರೆಡಿ ಅಜ್ಜಿ. ಅಲ್ ನೋಡಿ, ಚಿನ್ನು ಬಂದ್ಬಿಟ್ಲು. ಬಾಲಾಜಿ, ಹೋಗು, ಹೋಗಿ ಸಾಮಾನ್ ತಗೊಂಡ್ ಬಾ. ಸರಿ ಅಮ್ಮವ್ರೆ.
ದಮಯಂತಿ ತುಂಬಾ ದೂರದಿಂದ ಬರ್ತಿದ್ದಾಳಲ್ವಾ, ದೃಷ್ಟಿ ತೆಗಿಬೇಕು. ಹೋಗಿ ಕುಂಕುಮದ ನೀರು ತಗೊಂಡ್ ಬಾ. ಅವಳು ಯಾರೋ ಬಂದ್ರೆ ಅವಳಿಗೆ ನಾನ್ ಯಾಕಮ್ಮ ದೃಷ್ಟಿ ತೆಗಿಬೇಕು? ಅನುಪಮ, ನಿನ್ಗೆ ಹೇಳಕ್ ಹೋಗಿ ಇವಳಿಗೆ ಹೇಳ್ದೆ ನೋಡು, ನನಗ್ ಬುದ್ಧಿ ಇಲ್ಲ. ನೀನ್ ಹೋಗಿ ಆ ಕೆಲಸ ನೋಡಮ್ಮ. ಏನ್ರಿ, ನಾವು ನೋಡಿದಾಗ ಹೇಗಿದ್ಲು ರೀ, ಇವಾಗ ನೋಡಿ ಎಷ್ಟು ದೊಡ್ಡವಳಾಗಿದ್ದಾಳೆ. ನಮ್ಮ ಶೌರ್ಯನೂ ದೊಡ್ಡವನಾಗಿಲ್ವಾ ಪಾರ್ವತಿ? ಅವ್ರ ಅಜ್ಜಿ ಇಲ್ಲಿನ ಸಂಪ್ರದಾಯನೇ ಬದಲಾಯಿಸಿದ್ದಾಳೆ, ನೋಡಿದ್ರ? ಹೌದೌದು. ಲೇ ಪಲ್ಲವಿ, ಅವಳು ಯಾರೋನೋ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡ್ರೆ ಇವಳು ಯಾರೋ ಬಂದಿದ್ದಾಳಲ್ಲೇ. ಈಗ ಆ ಹುಡುಗಿನ ಹೇಗ್ ಕರ್ಕೊಂಡ್ ಬರೋದು? ಆ ಸಂಪದ ಕೈ ಕೊಟ್ಲು, ನಾನೇನ್ ಮಾಡ್ಲಿ? Wow, traditional guy. 1 second. Hey, come here. ಕಾಮ ಪೊಲೀಸ್ ಸ್ಟಾಪ್ ಅಲ್ಲ ಅಮ್ಮೋರೆ, ನನ್ನ ಹೆಸರು ಬಾಲಾಜಿ. ಅಯ್ಯೋ, ನಾನು ನಿನ್ನಲ್ಲಿ ಬಾ ಅಂತ ಕರೀತಿದ್ದೀನಿ ಮ್ಯಾನ್. ಬಾ ಅಂತಿದ್ದೀರಾ? ಏನಮ್ಮೋರೆ? ನಿನ್ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಐ ವಿಲ್ ಟೇಕ್ ಅ ಪೆಗ್, ಓಕೆ? ಸ್ವಲ್ಪ ಈ ಕಡೆ ತಿರುಗು. ಇನ್ನೊಂದು ಫೋಟೋ ಇಲ್ಲಿ. ಇದು ಕೆಲ್ಸದವ್ರು ಹಾಕೊಳ್ಳೋ ಪಂಚೆ ಅಮ್ಮೋರೆ, ಇದು ಚೆನ್ನಾಗಿದೆ ಅಂತಿದ್ದೀರಲ್ಲ. ಅದೇ ಚೆನ್ನಾಗಿರೋದು. ಸರಿ, ನನ್ ಲಗೇಜ್ ತಗೊಂಡ್ ಬಾ. ಕೊಡಿ ಅಮ್ಮೋರೆ, ತಗೋಬತ್ತೀನಿ. Hey, don't touch. Be in your limits. ಏನು ಫೋಟೋ ತೆಗ್ದೆ ಅಲ್ವಾ ಅಂತ ತಲೆಗೆ ತಗೋಬೇಡ. ನಾನು ಗಿಡ ಮರಗಳದ್ದು ಫೋಟೋ ತೆಗ್ದಿದ್ದೀನಿ, ಹಾಗೆ ನಿಂದು ತೆಗ್ದಿದ್ದೀನಿ. ನಿನಗೂ ಅದಕ್ಕೂ ದೊಡ್ಡ ವ್ಯತ್ಯಾಸ ಏನಿಲ್ಲ. ಕಾರಲ್ಲಿ ನನ್ನ ಲಗೇಜ್ ಇದೆ, ತಗೊಂಡ್ ಬಾ. ಸರಿ ಅಮ್ಮೋರೆ. ಒಂದ್ ನಿಮಿಷ ನಿಂತ್ಕೊಮ್ಮ. ನೀವು ಅನುಪಮಮ್ಮ. ಎಲ್ಲರೂ ನಿಮ್ಮನ್ನ ಅಮ್ಮ ಅಂತ ಕರೀತಿದ್ರು, am I right? ಹೌದು.